ಹಾಯ್ ಗೈಸ್, ನಾನೀಗ ನಿಮಗೆ ಒಂದು ಚೈನೀಸ್ ಕಾಲರ್ ಹಿಡಿದು ಹೇಗೆ ಹೇಳಿಕೊಡ್ತೀನಿ. ತುಂಬ ಈಸಿ ಇದೆ. ಈ ಥರ ಬಟ್ಟೆ 2 ಪೀಸ್ ತೊಗೊಳ್ಬೇಕು, ಬ್ಯಾಕ್ ಆ್ಯಂಡ್ ಫ್ರಂಟ್. ವೇಸ್ಟ್ ಬಟ್ಟೆದು ನಾನು ಸದ್ಯಕ್ಕೆ ನಿಮಗೆ ಚಿಕ್ಕದಾಗಿ ಒಂದು ಮಾಡೆಲ್ ಮಾಡಿ ತೋರಿಸ್ಕೊಡ್ತೀನಿ. ಓಕೆ, ಆಮೇಲೆ ಇಲ್ಲಿ 2 ಇಂಚಿ 3 ಇಂಚನ್ನು ಮಾಡ್ಕೊಂಡ್ಬೇಕು 2 ಪೀಸಿಗೆ. ಈ ಥರ ಚೈನೀಸ್ ಕಲರ್ಗೆ ಈ ಥರ ಎಷ್ಟು ನಿಮಗೆ ನೆಕ್ ಡೀಪ್ ಬೇಕು ಅಂತ ಹೇಳಿ ಆ ಥರ ನೆಕ್ ಡೀಪನ್ನು ಇಟ್ಕೊಳ್ಬೇಕು. ಈಗ ನಾನು 7 ಮಾಡಿದ್ದೀನಿ ಚಿಕ್ಕದಾಗಿ. ನಿಮಗೆ ಎಷ್ಟು ಅವರ ಡೀಪ್ ಬೇಕು ಅಷ್ಟು ತನಕ ಈ ಥರ ವಿ ಕಟ್ ಮಾಡಬೇಕು. ಇಲ್ಲಿ ಮಾತ್ರ ಸ್ವಲ್ಪ ಸ್ಕ್ವೇರ್ ಮಾಡಬೇಕು. ಓಕೆ, ಬ್ಯಾಕ್ ಪೀಸಾಗಿ ನೀವು ಶೋಲ್ಡರ್ ಎಷ್ಟು ಬೇಕು 3 ಇಂಚ್ ಅಷ್ಟೇ ಕಟ್ ಮಾಡಬೇಕು. ಆಮೇಲೆ ನೋಡಿ 3 ಇಂಚಿದ್ದು ಒಂದು ಬಟ್ಟೆ ತಗೊಳ್ಬೇಕು. ಇದರಲ್ಲಿ ನಾವು ಇಷ್ಟೇ ಕಾಲರ್ ಎಷ್ಟು ಬೇಕು ಅಷ್ಟನ್ನು ಹೊಲ್ಕೊಳ್ಬೇಕು. ಎಷ್ಟು ಪೀಸ್ ಇಟ್ಕೊಳ್ಬೇಕು ನಾನು ಇದು ಚಿಕ್ಕದಾಗಿ ಮಾಡಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಕಾಲರ್. ಆಮೇಲೆ ನೋಡಿ ಇದು ಬ್ಯಾಕ್ ಪೀಸು, ಫ್ರಂಟ್ ಪೀಸನ್ನು ಶೋಲ್ಡರ್ ಜಾಯಿಂಟ್ ಮಾಡಬೇಕು ನೀವು. ನೋಡಿ ಈ ಥರ ಶೋಲ್ಡರ್ ಜಾಯಿಂಟ್ ಮಾಡಬೇಕು 2 ಸೈಡಲ್ಲಿ. ಶೋಲ್ಡರ್ ಜಾಯಿಂಟ್ ಆದಮೇಲೆ ಇಲ್ಲಿಗೆ ನೀವು ಈ ಪೀಸನ್ನು ಕಾಲರ್ ಹೊಡೆದಿದ್ದೆಲ್ಲ ಅದು ಫ್ರಂಟ್ ಪೀಸಲ್ಲಿ ಇಲ್ಲಿಂದ ಮಾರ್ಕ್ ಮಾಡಿ, ಗೊತ್ತಾಗುತ್ತಲ್ಲ, ಇಲ್ಲಿಂದ ಮಾಡಬೇಕು, ತುದಿಯಿಂದ ಮಾರ್ಕ್ ಮಾಡಿ ಫ್ರಂಟ್ ಪೀಸಲ್ಲಿ ಈ ಥರ ಫುಲ್ ಇಟ್ಕೊಂಡು ಬರಬೇಕು. ನಾನು ಇದನ್ನು 2 ವೀಡಿಯೋ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಬೇಕಾದಾಗ ಮಾಡ್ಬೋದು. ಈಗ ನೋಡಿ ಈ ಥರ ಬರುತ್ತೆ. ಈ ತುದಿಯಲ್ಲಿ ಆ ಸೈಡ್ ಈ ಸೈಡನ್ನು ಎರಡನ್ನು ನೀವು ಸ್ವಲ್ಪ ಕಚ್ಚಾಕ್ಕೊಳ್ಳಿ. ಕಚ್ಚಾಕ್ಕೊಂಡು ಈ ಥರ ಆ ಸೈಡ್ ಈ ಸೈಡನ್ನು ಪಲ್ಟಿ ಮಾಡಿಕೊಂಡು ಇದರ ಸೈಡ್ ಭಾಗದಲ್ಲಿ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಲೈಟ್ ಪ್ರಾಬ್ಲಮ್ ಸ್ವಲ್ಪ. ಇಲ್ಲಿ ಬೇಕಾದ್ರೆ ಲೇಸಲ್ಲಿ ಇಟ್ಕೊಳ್ಬೋದು.
ಆಮೇಲೆ ಫ್ರಂಟಲ್ಲಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಈ ಸೈಡಿಂದ. ಬೇಕಂದ್ರೆ ವಾರ್ಲಕ್ ಹಾಕ್ಕೊಳ್ಬೋದು. ಇಲ್ಲಿ ಇಷ್ಟು ನೆಕ್ಸ್ಟ್ ಇಟ್ಕೋಬೇಕು. ಅದಕ್ಕೆ ಇದು ಮಾಡಿದ್ದು ಅಲ್ಲಿ ಫ್ಲವರ್ಸ್ ಬೇಕಾದ್ರೆ ಏನು ಬರ್ತದೆ ಇಟ್ಕೊಳ್ಬೋದು. ನೋಡಿ ಚೈನೀಸ್ ಕಾಲರ್ ರೆಡಿ. ನೀವು ನನಗೆ ಸಪೋರ್ಟ್ ಮಾಡಿ. ಇದರಲ್ಲಿ ನಾನು 2 ವಿಡಿಯೋ ಹಾಕಿದ್ದೀನಿ, ಗೊತ್ತಾಗುತ್ತಲ್ಲ ಕಾಲರ್. ಇದು ಸಿಂಪಲಾಗಿ ನಾನು ಮಾಡಿದ್ದು ಕುರ್ತೀಸ್, ಬ್ಲೌಸ್, ಅದು ಫ್ರಾಕ್ ಆ ಥರ ಬೇಕಾದರೆ ಮಾಡ್ಕೊಳ್ಬೋದು. ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ. ಟ್ರೈ ಮಾಡಿ, ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್. ಅದೋಸ್ಕರ ಲೈಕು ಸಪೋರ್ಟು ಯಾರಿಗಾದರೆ ಕಳಿಸೋದಾದರೆ ಇದೊಂದು ನೆಕ್ ಮಾಡಿಕೊಟ್ಟಿದ್ದೀನಿ. ತುಂಬ ಈಸಿ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬೇರೆ ವೆರೈಟಿಯಾಗಿ ತೋರಿಸ್ತೀನಿ. ಬಾಯ್.